ತಾದಾತ್ಮ ಭಾವವನ್ನ ಹೊಂದಿ ಅಧಿಷ್ಠಾನಾದಿಗಳ ಧರ್ಮಗಳನ್ನ ಅಸಂಗಾತ್ಮನಲ್ಲಿ ಆರೋಪ ಮಾಡಿ ಅವ ಮೂಢ ಆಗ್ಯಾನ. ನಾನೇ ಕರ್ಮಗಳಿಗೆ ಕರ್ತ ಅಂತ ಹೇಳಿ ಭಾವಿಸ್ತಾನ. ಮತ್ತ ಎಲ್ಲ ಸಾಕ್ಷಿಯಾಗಿದ್ರು ಕ್ರಿಯೆಗೆ ಆಶ್ರಯ ಅಂತ ಹೇಳಿ ನೋಡ್ತಾನ. ಇದರ ಒಟ್ಟಾರೆ ಸಾರಾಂಶ ಏನಂತಂದ್ರ ಕಲ್ಪಿತ ಸರ್ಪಕ್ಕ ಅಧಿಷ್ಠಾನವಾದ ರಜ್ಜುವಿನ ವಾಸ್ತವಿಕ ಸ್ವರೂಪವನ್ನ ತಿಳಿಲಾಗ ಯಾರಿರ್ತಾರೋ ಅವರು ರಜ್ಜುವನ್ನ ಸರ್ಪದ ರೂಪದಿಂದ ಕಲ್ಪಿಸುವಂತೆ. ಹೆಂಗ ಈ ಕಲ್ಪಿತವಾದ ಸರ್ಪಕ್ಕ ಅಧಿಷ್ಠಾನವಾದ ಆ ಒಂದು ರಜ್ಜುವಿನ ವಾಸ್ತವಿಕ ಸ್ವರೂಪವನ್ನು ತಿಳಿಲಾರ್ದ ಅದು ಹಗ್ಗನ ತಿಳಿಲಾರ್ದ ಇದ್ದವ ಆ ಹಗ್ಗವನ್ನೇ ಸರ್ಪ ರೂಪದಿಂದ ಕಲ್ಪಿಸ್ತಾನ. ಅದನ್ನ ಅವ ಸರ್ಪ ಅಂತ ತಿಳ್ಕೊತಾನ. ಅದರಂತೆ ಈ ಆತ್ಮನ ಅಸಂಗ ಅಕರ್ತಾದಿ ನಿಜವಾದ ಸ್ವರೂಪವನ್ನ ಅರಿಯದೇ ಇದ್ದ ಅವಿದ್ಯೆಯಿಂದ ಈ ದೇಹಾದಿಗಳ ಕರ್ಮಕ್ಕ ಆತ್ಮ ಆಶ್ರಯ ಅಂತ ಹೇಳಿ ಭಾವಿಸ್ತಾನ. ಈ ರೀತಿಯಾಗಿ ಭ್ರಾಂತಿ ಹೊಂದಿದ ಮನುಷ್ಯ ಆತ್ಮನನ್ನ ನೋಡಿದ್ರು ನೋಡುವುದಿಲ್ಲ ಅಂತೇನೆ ತಿಳಿತಾನ. ಹೆಂಗಂದ್ರ ರಜ್ಜುವನ್ನ ಸರ್ಪವನ್ನಾಗಿ ನೋಡುವ ಭ್ರಾಂತಿಯುಳ್ಳ ಆ ರಜ್ಜುವನ್ನೇ ನೋಡದಂತೆ ಹೆಂಗ ಹಾವನ್ನ ನೋಡ್ತಾನ, ಅಲ್ಲಿ ಅವ ಹಗ್ಗನ ನೋಡುವುದೇ ಇಲ್ಲ. ವಾಸ್ತವವಾಗಿ ಅಲ್ಲಿ ಅಸಂಗವಾಗಿ ನೋಡ್ತಾ ಇದ್ರು ಈ ಭ್ರಾಂತ ಆತ್ಮನನ್ನ ನೋಡುವುದಿಲ್ಲ ಅಂತ ಹೇಳಿ ತಿಳಿತಾನ. ಇನ್ನ ಮೂಢ ಆತ್ಮನನ್ನು ಆ ಮೂಢ ಮನುಷ್ಯ ಆತ್ಮನನ್ನ ವಿಪರೀತವಾಗಿ ನೋಡುವುದಕ್ಕ ವಾಸ್ತವಿಕವಾಗಿ ನೋಡದೇ ಇರುವುದಕ್ಕೂ ಏನ ಕಾರಣ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರ. ಇದನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ನನ್ನ 4 ವಾಕ್ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣಗಳಲ್ಲಿ ಅರ್ಪಿಸಿ ಈ ನನ್ನ ಮಾಡಿದರ ಅಂತೀನಿ. ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆ ಭಾರತಮ್ಮನವರು. ಇಲ್ಲಿವರೆಗೆ ಭಗವದ್ಗೀತೆ ಸಾರವನ್ನ ನಮಗೆ ಪ್ರಸ್ತುತಪಡಿಸಿದ್ರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆ. ಈಗ ಇನ್ನೊಬ್ರು ಯಾರು ಹೇಳ್ತಾರೇನ್ರಿ? ಒಂದು 10 ನಿಮಿಷ ಗುರುಗಳು ಹೇಳ್ಬಿಟ್ಟಾರೆ. ಗುರುಗಳು ಬಹಳ ಐತಿ, ಅದು ಎಷ್ಟು ಕೇಳಿ ಹೇಳಿದ್ರು ಸಾಕು. ಅವ್ರು ಹೇಳಿ ಇನ್ನ ಯಾರು ಹೇಳೋರಿದ್ರೆ ಹೇಳಿ. ಇನ್ನ ಟೈಮ್ ಅದ, ಒಂದು 10 ನಿಮಿಷ ಹೇಳು. ಗುರುಗಳು 9:09 ಕೊಡೋಣ ಅಂತ. 9:30 9:40 ಕೊಡಂತ್ರಿ. ಮಾತಾಡ್ರಿ. ನೀವೇ ಹೇಳ್ರಿ, ಯಾರು ಹೇಳ್ರಿ. ನೀವು ಹೇಳಿ ಕಲ್ಯಾಣಪುರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಪರಮ ಪಂಡಿತ ಕಲಬುರ್ಗಿ ಮಹಾರಾಜರು ಹಾಗೂ ಸಾಧು ಶ್ರೀ ಶಿವದಾಸ್ ಮಹಾರಾಜರನ್ನು ಎಲ್ಲ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಪಾಠದ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಶರಣಬಸವ ಸ್ವಾಮೀಜಿಯವರ ಪಾದಕಮಲಗಳಿಗೆ ಹಾಕಿಕೊಂಡಿದ್ದು ಈ ಪಾಠದಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವಂತ ಎಲ್ಲ ಶ್ರೀಯ ಬ್ರಹ್ಮನಿಷ್ಠರ ಪಾದಕಮಲಗಳಿಗೆ ಅನಂತ ಕೋಟಿ ಪ್ರಣಾಮ. ಸಿದ್ಧಾಂತ ಶಿಖಾಮಣಿ ಪ್ರವಚನ ಪುಟೆ ಭಾಗ 2. ಇದರಲ್ಲಿ ಲಿಂಗಸ್ಥಳ ಅಂತರ್ಗತವಾದಂಥ ಸ್ಥಳದಲ್ಲಿ
ಮಾತಿಗೀಗ ಈ ಭಾವಾಗಮ ಸ್ಥಳದಲ್ಲಿ ಈಗ ನಾವು ಭಾವನೆ ಇಲ್ಲದೆ ಮಾಡಿದ ಕ್ರಿಯೆ ಎಲ್ಲ ಆಗ್ತದ ಅನ್ನೋದನ್ನ ಪ್ರತಿಪಾದಿಸಲು ಅನೇಕ ಉಪಮೆಗಳ ಮೂಲಕ ಜಗದ್ಗುರುಗಳು ರೇಣುಕಾ ಭಗವತ್ಪಾದರು ಉಪದೇಶ ಮಾಡ್ತಾರೆ. ಕ್ರಿಯೆ ಮಾಡಿದ್ರೆ ಅಷ್ಟೇ ಇಲ್ಲ, ಕ್ರಿಯೆಯಲ್ಲಿ ಕೂಡ ನಮ್ಮ ಭಾವನೆಗಳು ಬೇಕು ಅನ್ನೋದನ್ನ ಹೇಳ್ತಾರೆ. ಅರ್ಥಹೀನ ಯಥಾವಾಣಿ ಪತಿಹೀನ ಯಥಾ ಸತಿ ಶ್ರುತಿಹೀನ ಯಥಾ ಬುದ್ಧಿರ್ಭಾವಹೀನ ತಥಾ ಕ್ರಿಯಾ. ಈ ರೀತಿಯಾಗಿ ವಿವರಣೆ ಕೊಡ್ತಾರೆ. ಅಂದರೆ ಇದರ ಅರ್ಥ ಇಲ್ಲದ ಶಬ್ದ, ಬರೀ ಶಬ್ದ ಅದಕ್ಕೆ ಅರ್ಥ ಇರ್ತದೆ, ಅರ್ಥವಿಲ್ಲದ ಶಬ್ದ ಮತ್ತು ಪತಿಯನ್ನು ಕಳೆದುಕೊಂಡಂತಹ ಸ್ಥಿತಿ, ಶಾಸ್ತ್ರವನ್ನು ಅಭ್ಯಾಸ ಮಾಡುವಂತಹ ಬುದ್ಧಿ ಹೇಗೆ ಪ್ರಯೋಜನಗಳಾಗುತ್ತದೆಯೋ ಅದರಂತೆ ಇಲ್ಲದೆ ಮಾಡಿದಂಥ ಎಂಥ ಕ್ರಿಯೆಯೂ ಕೂಡ ನಿರರ್ಥಕವಾಗ್ತದ ಅನ್ನೋದನ್ನು ಪೂಜ್ಯಪಾದರಲ್ಲಿ ಅಭಿಪ್ರಾಯವುಳ್ಳವರಾಗ್ತಾರೆ. ಈ ಶ್ಲೋಕದಲ್ಲಿ ಉದಾಹರಣೆಗಳ ಮುಖಾಂತರ ಪ್ರಸ್ತುತವಾದಂತಹ ವಿಷಯವನ್ನ ಇಲ್ಲಿ ಸಮರ್ಥನೆಯನ್ನು ಕೊಡ್ತಾರೆ. ಮೊದಲನೇ ಉದಾಹರಣೆ ಏನಂತಂದ್ರೆ, ಅರ್ಥಹೀನವಾದಂತಹ ಮಾತು, ಅರ್ಥಹೀನವಾದಂತಹ ವಾಣಿ, ನಾವು ಯಾವುದೇ ಶಬ್ದ ಪ್ರಯೋಗವನ್ನ ಮಾಡಿದಾಗ ಅದಕ್ಕೆ ಒಂದಿಲ್ಲೊಂದು ರೀತಿಯ ಅರ್ಥ ಇರಬೇಕು. ಅದಕ್ಕೆ ಯಾವುದೇ ನಾವೊಂದು ಪದವನ್ನ ಶಬ್ದವನ್ನ ಪ್ರಯೋಗ ಮಾಡಿದಾಗ ಅದಕ್ಕೊಂದು ಅರ್ಥ ಇರ್ತದೆ, ಅರ್ಥ ಇರಲೇಬೇಕದು. ಅಂದಾಗಲೇನೆ ಆ ಒಂದು ಮಾತಿನ ವ್ಯವಹಾರಕ್ಕೆ ಮಹತ್ವ ಬರ್ತದೆ. ಈ ಹುಚ್ಚನಾದಂತಹ ಒಬ್ಬ ವ್ಯಕ್ತಿಯ ಮುಖದಿಂದ ದಿನವಿಡೀ ಶಬ್ದಗಳು ಹೊರಡ್ತಾ ಇದ್ರು ಅವುಗಳ ಅರ್ಥಹೀನಗಳಾಗಿರ್ತಾವ. ಒಬ್ಬ ಹುಚ್ಚು ಮನುಷ್ಯ ಅವನ ಮುಖದಿಂದ ಏನು ಮುಂಜಾನೆಯಿಂದ ಸಂಜೆವರೆಗೂ ಅವನು ಮಾತಾಡ್ತಿರ್ತಾನೆ, ಏನು ಮಾತಾಡ್ತಾನೆ ಅವನಿಗೆ ಗೊತ್ತಿಲ್ಲ, ಉಳಿದವರಿಗೇನು ತಿಳಿದಿಲ್ಲ. ಆ ಒಂದು ಶಬ್ದಗಳನ್ನ ಅವನ ಬಾಯಿಂದ ಬರ್ತಾ ಇದ್ರು ಕೂಡ ಅವೆಲ್ಲ ಶಬ್ದಗಳ ಅರ್ಥಹೀನ ಆಗಿರೋದ್ರಿಂದ ಆ ಶಬ್ದಗಳ ಕಡೆಗೆ ಯಾರೂ ಗಮನ ಕೊಡುವುದಿಲ್ಲ. ಇದೇ ಪ್ರಕಾರವಾಗಿ ಇಲ್ಲಿ ಬಂದಿರುವ ಎರಡನೇ ಉದಾಹರಣೆ ಏನಂತಂದ್ರೆ ಪತಿಹೀನ ಯಥಾಸತಿ. ಅಂದ್ರ ಪತಿ ಇಲ್ಲದಂಥ ಸತಿಯು ಪತಿ ಇಲ್ಲದ ಸತಿಯು ಅಂತ ಅರ್ಥ. ಪತಿಹೀನ ಯಥಾಸತಿ, ಪತಿ ಇಲ್ಲದ ಸತಿ. ಸತಿಯು ತನ್ನ ಮಡಿದು ಹೋದಾಗ, ಇಲ್ಲವೇ ತನ್ನನ್ನು ಸಂಪೂರ್ಣವಾಗಿ ತ್ಯಜಿಸಿದಾಗ ಅವಳು ಪತಿಹೀನಳು ಅಂತ ಕರೆಸಿಕೊಳ್ತಾಳೆ. ಪತಿಯಿಂದ ಪತಿ ಮಡಿದು ಹೋದಾಗ ಅಥವಾ ತನ್ನಿಂದ ಸಂಪೂರ್ಣವಾಗಿ ತ್ಯಜಿಸಿ ಹೋದಾಗ ಅಕ್ಕಿ ಪತಿಹೀನ ಅಂತ ಕರೆಸಿಕೊಳ್ತಾಳೆ. ಈ ರೀತಿಯಾಗಿ ಪತಿ ಇಲ್ಲದ ಸತಿ ಜೀವನ ಅಂತಂದ್ರ ಅರ್ಧ ಭಗ್ನವಾದ ಜೀವನ ಇದ್ದಂಗ, ಅರ್ಧ ಭಗ್ನವಾದಂತ ಜೀವನ ಇದ್ದಂಗ, ಜೀವನನೇ ಅಲ್ಲ ಅನ್ನೋ ರೀತಿ. ಒಂದು ಅಖಂಡವಾದ ವಸ್ತುವನ್ನ ಒಂದು ಎರಡು ಭಾಗಗಳನ್ನ ಮಾಡಿದಾಗ ಅವೆರಡು ನಿಷ್ಪ್ರಯೋಜಕಗಳಾಗುವಂತೆ ಪತಿ ಇಲ್ಲದ ಸತಿ ಹಾಗೂ ಸತಿ ಇಲ್ಲದ ಪತಿಯ ಜೀವನ ಕೂಡ ಇದೇ ತೆರನಾಗಿರುತ್ತದೆ. ಇದೇ ಪ್ರಕಾರವಾಗಿ ಇಲ್ಲಿ
ಬುದ್ಧಿ ಅಂದ್ರ ವೇದದ ಅಧ್ಯಯನ ಸಂಸ್ಕಾರ ಇಲ್ಲದಂಥ ಬುದ್ಧಿ. ವೇದಾಧ್ಯಯನ ಸಂಸ್ಕಾರ ಇಲ್ಲದಂಥ ಬುದ್ಧಿ ಅಂತ ಅರ್ಥ ಇದೆ. ಸ್ವಾಧ್ಯಾಯದ ಮೂಲಕ ದಿನಾಗೂ ಸಂಸ್ಕಾರವನ್ನು ಕೊಡ್ತಾ ಇರಬೇಕು. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಎಲ್ಲರಿಗೂ. ನಮ್ಮ ಸ್ವಂತ ಅಧ್ಯಾಯದ ಕೊಡ್ತಾ ಇರಬೇಕು ಆ ಬುದ್ಧಿ. ಹಾಗೆ ಸಂಸ್ಕಾರವನ್ನು ಕೊಡದೇ ಹೋದ್ರೆ ಆ ಬುದ್ಧಿ ಅಸಂಸ್ಕೃತವಾಗಿ ಅಧರ್ಮ ಹಾದಿ ಒಳಗ ಅರಳು ಹೋಗ್ತದ ಬುದ್ಧಿ. ಮುಂದೆ ಆ ವ್ಯಕ್ತಿಯ ಜೀವನನು ಕೂಡ ಖಚಿತವಾಗಿ ಆದ ಕಾರಣ ಬುದ್ಧಿ ಸುಸಂಸ್ಕಾರದಿಂದ ಕೂಡಿದ್ರೆ ಮಾತ್ರ ನಮ್ಮ ಜೀವನ ಇಲ್ಲ ಅಂತಂದ್ರೆ ಕಷ್ಟ ಆಯ್ತು. ಈ ರೀತಿಯಾಗಿ ಅರ್ಥ ಇಲ್ಲದಂಥ ಮನವಿ, ಪತಿ ಇಲ್ಲದಂಥ ಸತಿ ಮತ್ತು ವೇದಾಧ್ಯಯನ ಇಲ್ಲದಂಥ ವಿದ್ಯಾಧ್ಯಯನ ಸಂಸ್ಕಾರ ಇಲ್ಲದಂಥ ಬುದ್ಧಿ ಇವು ನಿರರ್ಥಕವಾಗಿರುವಂತೆ ಭಾವನಾ ಶೂನ್ಯವಾದಂತಹ ಕ್ರಿಯೆನೂ ಕೂಡ ನಿರರ್ಥಕ ಅಂತ ಹೇಳಿ ನಾವು ಭಾವಿಸಬೇಕು. ಹಂಗ ಭಾವನಾ ಶೂನ್ಯ ಭಾವನೆ ಇಲ್ಲದಂಥ ವ್ಯಕ್ತಿಯ ಕ್ರಿಯೆನೂ ಕೂಡ ನಿರರ್ಥಕ. ಈ ಲೋಕದಲ್ಲಿ ಅನೇಕ ಜನರು ಕರ್ಮಗಳನ್ನು ಮಾಡ್ತಾರೆ. ಅನೇಕ ಜನರ ಕರ್ಮಗಳನ್ನು ಮಾಡಿಯೂ ಅವರ ಪ್ರಯೋಜನವನ್ನು ಪಡೆಯ ಕರ್ಮಗಳನ್ನು ಮಾಡ್ತಾರ. ಮಾಡಿದ್ರು ಪ್ರಯೋಜನ ಅವ್ರು ಯಾಕೆ ಪಡೆಯುತ್ತಾರೆ? ಇಲ್ಲದೆ ಕರ್ಮಗಳನ್ನು ಮಾಡ್ತಾರೆ. ಭಾವನೆ ಇಲ್ಲದೇ ಕಾರಣ ಒಂದು ವಚನ ಹೇಳ್ತಾರೆ ಬಸವಣ್ಣನವರು, ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ನಮ್ಮ ವಚನದಲ್ಲಿ ಉಲ್ಲೇಖ ಮಾಡ್ತಾರೆ. ನಾವು ಏನೇ ಮಾಡಿದ್ರು ಭಾವಪೂರ್ಣವಾಗಿ ಮಾಡಬೇಕು ಅಂತೇಳಿ ಪ್ರತಿಪಾದಿಸಿದ್ದನ್ನು ಇಲ್ಲಿ ನಾವು ಕಾಣ್ತೀವಿ ವಚನದಲ್ಲಿ. ಏನೇ ಮಾಡುದು ಭಾವಪೂರ್ಣವಾಗಿ ಇರ್ಬೇಕು. ಕರ್ಮ ನಾವು ಏನನ್ನು ಮಾಡ್ತೀವಿ ಎಂಬುದು ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾದದ್ದು. ಅನೇಕ ಜನರು ದಾನಾದಿಗಳನ್ನ ಮಾಡಿಯೂ ಪಾಪಭಾಜನರಾಗ್ತಾರೆ. ದಾನ ಧರ್ಮ ಎಲ್ಲ ಮಾಡ್ತಾರೆ, ಮಾಡಿದ್ರು ಕೂಡ ಅವರಿಗೆ ಪಾಪ ಹೋಗೋದಲ್ಲ, ಪಾಪದಾಗೆ ನರಳುತ್ತಾರೆ. ಕಾರಣ ಆ ಸಮಯದಲ್ಲಿ ಅವರಲ್ಲಿ ಉದಿಸಿರುವಂತ ದುರ್ಭಾವನೆ ಕಾರಣ ಅಂತ ತಿಳ್ಕೋಬೇಕು. ಭಾವನೆಯು ಚೆನ್ನಾಗಿ ಇದ್ದಾಗ ಅದರಿಂದ ಹೊರಡುವಂತಹ ಭಾಷೆ ಕೂಡ ಮಧುರು ಪ್ರಿಯಕರವಾಗಿರುತ್ತದೆ. ನಮ್ಮ ಭಾವನೆ ಶುದ್ಧ ಇತ್ತು, ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಮುಖದಿಂದ ಹೊರಡುವಂತ ಶಬ್ದಗಳು, ಭಾಷೆ ಕೂಡ ಮಧುರವಾಗಿ ಮತ್ತು ಮತ್ತೊಬ್ಬರಿಗೆ ಪ್ರಿಯವಾಗಿರುತ್ತವೆ. ಭಾವ ಕೆಟ್ಟದ್ದು ಅಂತಂದ್ರೆ ಭಾಷೆನೂ ಕೂಡ ಅಪ್ರಿಯ ಅನ್ನಿಸ್ತದ ಮತ್ತು ಅಶ್ಲೀಲ ರೂಪವನ್ನು ಪಡ್ಕೊಳ್ತದೆ. ಮನೆ ಮುಂದೆ ಶಿಕ್ಷಕ ಒಬ್ಬ ಭಿಕ್ಷೆಗೆ ಬಂದಾಗ ಅವನಿಗೆ ಅಸಹ್ಯ ಶಬ್ದಗಳನ್ನ ಉಪಯೋಗಿಸಿ ಅವಮಾನಗೊಳಿಸಿ ತಿರಸ್ಕಾರ ಭಾವನೆಗಳನ್ನ ಪ್ರಯೋಗ ಮಾಡಿ ತಿರಸ್ಕಾರ ಭಾವನೆಯಿಂದ ತೆಗೆದುಕೊಂಡು ಹೋಗಿ ಹಾಳಾಗಿ ಹೋಗು ಅಂತೇಳಿ ನಾವು ನಗುತ್ತ ಅನ್ನ ದಾನಾದಿಗಳನ್ನ ನಾವು ದಾನ ಮಾಡಿದ್ರೆ ಅದರಿಂದ ಪುಣ್ಯದ ಬದಲು ನಮಗ ಪಾಪನೇ ಲಭಿಸ್ತದೆ.
ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆನೂ ಭಾವಪೂರ್ಣವಾಗಿ ಇದ್ದಾಗಲೇ ಮಾತ್ರ ಅದು ಒಳ್ಳೆ ಫಲವನ್ನು ಕೊಡ್ತದ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಆದುದರಿಂದಲೇ ಪೂಜ್ಯಪಾದರು ಇಲ್ಲಿ ಕ್ರಿಯೆಗೆ ಭಾವನೆ ಮುಖ್ಯ, ಬಹಳ ಮುಖ್ಯ, ಬರೇ ಮುಖ್ಯ ಅಲ್ಲ, ನಾವು ಮಾಡುವಂತ ಕ್ರಿಯೆಗೆ ನಮ್ಮಲ್ಲಿರುವಂತಹ ಭಾವನೆಯೂ ಕೂಡ ಬಹಳ ಮುಖ್ಯ ಅನ್ನೋದನ್ನ ಈ ಮೂಲ ಉದಾಹರಣೆಗಳ ಮುಖಾಂತರ ಇಲ್ಲಿ ಸಮರ್ಥಿದ್ದನ್ನ ನಾವು ಕಾಣ್ತೀವಿ. ಇನ್ನ ಮತ್ತೆ ಜಗದ್ಗುರುಗಳು ಭಾವಹೀನವಾದಂತಹ ವ್ಯಕ್ತಿ ಶಿವನನ್ನ ಸಮರ್ಥ ಆಗುವುದಿಲ್ಲ ಅನ್ನೋದನ್ನ ಮತ್ತು ಮುಂಚಿನ ಒಂದು ಶ್ಲೋಕದ ಮುಖಾಂತರ ಹೇಳ್ತಾರೆ. ಅದನ್ನ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಈ 4 ನುಡಿಗಳಿಗೆ ವಿರಾಮ ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಶುದ್ಧ ಬ್ರಹ್ಮ ಸದ್ಗುರುಗಳಾದ ಶ್ರೀ ಕಲ್ಯಾಣಪ್ಪ ಗುರುಗಳು ಶ್ರೀ ಸಿದ್ಧಾಂತ ಶಿಖಾಮಣಿ 2ನೇ ಭಾಗದಲ್ಲಿ ಬರುವ ಈ ಒಂದು ದಾನ ನಾವು ಹೆಂಗ್ ಮಾಡಬೇಕು, ಅದನ್ನ ಮನಪೂರ್ವಕವಾಗಿ ಒಳ್ಳೆಯ ನಮ್ಮ ಮಾತುಗಳಿಂದ ನಾವು ದಾನ ಮಾಡಬೇಕು. ತಿರಸ್ಕಾರಕವಾಗಿ ಅವನಿಗೆ ಬೈದು ನೀಡಬಾರ್ದು. ನಾವು ಒಂದು ಒಳ್ಳೆಯ ಮಾತಿನಿಂದ, ನಾವು ಒಳ್ಳೆಯ ಮನಸ್ಸಿನಿಂದ ದಾನ ಮಾಡಿದ್ದಾದ್ರೆ ಅದು ನಮಗೆ ಒಳ್ಳೆಯ ಫಲವನ್ನು ನೀಡ್ತದೆ ಅನ್ನೋದನ್ನ ತಿಳಿಸಿಕೊಟ್ರು. ಅಂತಹ ಒಂದು ಜ್ಞಾನವನ್ನು ನೀಡಿದ ಸದ್ಗುರುಗಳು ಕಲ್ಯಾಣಪ್ಪ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಂಡ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಪೂರ್ವಾಚಾರ್ಯ ಧರ್ಮ ದರ್ಶನ 2ನೇ ಭಾಗದಲ್ಲಿ ಬರುವ ಪಂಚ ಆಚಾರಗಳನ್ನ ನಮಗೆ ತಿಳಿಸಿಕೊಡ್ಬೇಕಾಗಿ ಇಚ್ಛೆ. ಅದು ಯಾವ ಶ್ಲೋಕ ರೀ ಕಲ್ಯಾಣಪ್ಪರೇ ಹೇಳಿದ್ದು? ನಿಮ್ಮ ಶ್ಲೋಕ ಯಾವುದು ಕಲ್ಯಾಣಪ್ಪ ಗುರುಗಳೇ? ಕಲ್ಯಾಣಪ್ಪರೇ ಇದು ಒಂದು ಶ್ಲೋಕ ಅದ. ಎದ್ರಾಗಂದ್ರ ಮಹೇಶ್ವರ ಸ್ಥಳ ಅದು ಇದು ಶ್ಲೋಕ ಯಾವ್ದು ಹೇಳಿದ್ರಲ್ಲ? ಭಾವಾಗಮ ಸ್ಥಳ ಶ್ಲೋಕ ಹೇಳ್ರಿ ಅದು ಇನ್ನೊಂದ್ಸಾರಿ. ಹಾ ಕರೆಕ್ಟ್. ಪತಿಹೀನ ಯಥಾ ಸತಿ, ಶ್ರುತಿಹೀನ ಯಥಾ ಬುದ್ಧಿ, ಭಾವಹೀನ ತಥಾ ಕ್ರಿಯಾ. ನೈಸ್. ಅದೇ ಅನ್ಸ್ಲಕತ್ತೈತ್ ನನಗ. ಅದು ನಂದು ಫೇವರೇಟ್ ಪೆಟ್ ಇದು ಅದು ಶ್ಲೋಕ. ಬಹಳ ಅರ್ಥಪೂರ್ಣ ಅದು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಎಲ್ಲ ಶುದ್ಧ ಬ್ರಹ್ಮಪೀಠದ ಸಾಧಕರು, ಸಿದ್ಧ ಪುರುಷರು, ಪ್ರಸಿದ್ಧ ಪುರುಷರು 4ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಸುಕ್ಷೇತ್ರ ಉಳಿವಿಯಿಂದ ಎಲ್ಲರೂ ಸುರಕ್ಷಿತವಾಗಿ ನಿಮ್ಮ ನಿಮ್ಮ ಮನೆಗಳಿಗೆ ತಲುಪಿರಿ ಅಂತ ಅಂದ್ಕೊಂಡೀನಿ. ಎಲ್ಲರೂ ಬಂದಿರ? ಇನ್ನ ಎಲ್ಲರೂ ಅದಾರ? ಇನ್ನ ಏನಾದ್ರು ನೋಡ್ಕೋತಲ್ಲೇ ಎಲ್ಲರೂ ವಾಪಸ್ ಹೋಗ್ಲಾರ್ರಿ? ಎಲ್ಲರೂ ಮನೆಗೆ ಮುಟ್ಟಿರಲ್ಲ? ನೀವು ಓಕೆ ರಿಪೋರ್ಟ್ ಬರೋ ತನಕ ನಮ್ಗೆ ನಿಮ್ಮ ಕಡೆನೇ ಲಕ್ಷ್ಯ ಇರ್ತದ. ಅವ್ರು ಯಾರ್ಯಾರು ಬೇರೆ ಬೇರೆ ಊರಿಂದ ಹೆಣ್ಣು ಮಕ್ಕಳೆಲ್ಲ ಬಂದಿದ್ರಲ್ರಿ, ಸುರಕ್ಷಿತವಾಗಿ ಮುಟ್ಟಿದ್ರ? ಫೋನ್ ಮಾಡಿದ್ರ ಎಲ್ಲರೂ ಹೋಗಿವಂತ? ಆಯ್ತಾಯ್ತು. ನಿನ್ನೆ ಮುಟ್ಟಾರಲ್ಲ 29ಕ್ಕೆ. ಇವತ್ತು ಬೆಳಿಗ್ಗೆ ನಾ ಗುಲ್ಬರ್ಗಕ್ಕೆ ಹೋಗಿ ಈಗ ಬಂದು ಟ್ರೈನ್ ಇರ್ತೀನಿ, ಇಲ್ಲಿ ಬಂದು ಕೂತೀನಿ.
ನಮ್ಮ ತಂಗಿ ಮಗಳು ಮನಿತನ ನೋಡ್ಲಕ್ಕೆ ಹೋಗೋದಿತ್ತು, ಅದಕ್ಕೆ ವಾಪಸ್ ಬಂದೆ. ಇನ್ನು ನಾನು ಸ್ವಲ್ಪ ಸೌದತ್ತಿ ಬೈಲಂಗಲ್ ಎಲ್ಲ ಅಡ್ಡಾಡವಿದ್ದೆ. ಇದು ಮುಗಿದ್ಮೇಲೆ ಅಲ್ಲಿ ಹೋದ್ಮೇಲೆ ಫೋನ್ ಬಂತು ನನಗೆ, ಅದಕ್ಕೆ ಮುಟ್ಟಕಗೊಳಿಸಿ ವಾಪಸ್ ಬಂದ್ಬಿಟ್ಟೆ. ಆಯ್ತು, ಎಲ್ಲ ಚೆನ್ನಾಗಿ ಆಯ್ತು. ಒಳ್ಳೆ ಮುಂದಿನ ಕಾರ್ಯಕ್ರಮ, ಮುಂದಿನ ವರ್ಷದ ಕಾರ್ಯಕ್ರಮದೊಳಗೆ ಈಗ ಯಾರ್ಯಾರು ಯಾವ್ಯಾವ ಗ್ರಂಥಗಳನ್ನ ಓದಿ ಕಂಪ್ಲೀಟ್ ಮಾಡಿರಿ ಲೀಸ್ಟ್ ಮಾಡ್ಕೊಳ್ರಿ. ಎಲ್ಲ ಒಬ್ಬೊಬ್ರು ಈಗ ಭಗವದ್ಗೀತೆ ನಾಗರತ್ನಂ ಅವ್ರು ಮುಗಿಸ್ಲಿಕ್ಕತ್ತಾರ, ವಿವೇಕ ಚೂಡಮಣಿ ಕಲ್ಯಾಣಪ್ಪ ಅವ್ರು ಮುಗಿಸ್ಯಾರ. ಮತ್ತಿನ್ನ ಯಾರ್ಯಾರು ಏನೇನು ಮುಗಿಸಿರಿ ನೋಡ್ರಿ, ಎಲ್ಲ ಲೀಸ್ಟ್ ಮಾಡಿಕೊಂಡು ಎಲ್ಲರಿಗೂ ಒಂದೊಂದು ಪ್ರಮಾಣ ಪತ್ರಗಳು ಬರ್ತಾವ, ಎಲ್ಲರಿಗೂ ಬರ್ತಾವ. ಮುಂದಿನ ಸಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ. ಅಷ್ಟರೊಳಗೆ ಪೀತಾಂಬರ್ಜಿ ಮತ್ತು ನಿಶ್ಚಲ್ ದಾಸ್ಜಿ ಅವರ ಉಪಕಾರ ಅಷ್ಟೇ ಅಲ್ಲದೆ ನಮ್ಮ ಮಹಾಲಿಂಗಪುರದ ಸಹಜಾನಂದ ಶ್ರೀಗಳದೂ ಉಪಕಾರ ಇದ್ರೊಳಗದ. ಮತ್ತೆ ಮಂದ್ರೂಪ್ ರಾಮಚಂದ್ರ ಅವರ ಅಧ್ಯಕ್ಷ ಮೇತ್ರಿ ಏನದಲ್ರಿ, ಮೇತ್ರಿ ಅವ್ರದ್ದು ಉಪಕಾರ ಅದ. ಅವರೆಲ್ಲ ಕನ್ನಡದಾಗ ಅದು ಟ್ರಾನ್ಸ್ಲೇಟ್ ಮಾಡ್ಯಾರ ದೋಹಾಗಳನ್ನ ಮತ್ತು ವಿಶ್ಲೇಷಣೆಗಳನ್ನ. ಅವರನ್ನ ನಾವು ಭೇಟಿಯಾಗಿ ಅವ್ರ ಆಶೀರ್ವಾದನ ತಗೋಬೇಕು. ಅವ್ರದೂ ಋಣದಾಗ ಅದೀವಿ ನಾವು. ಅವರು ಆ ಸಾಹಿತ್ಯದೊಳಗೆ ಕೃಷಿ ಮಾಡಿದ್ದಿಲ್ಲ ಅಂತಂದ್ರೆ ಇವತ್ತು ನಾವು ಕುಂತು ವಿಚಾರ ಚಂದ್ರೋದಯ, ವಿಚಾರ ಸಾಗರ ಹೇಳಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಯಾವ ರೀತಿ ವಚನ ಸಾಹಿತ್ಯಕ್ಕೆ ಪಗು ಹಳಕಟ್ಟಿಯವರು ಕೆಲಸ ಮಾಡ್ಯಾರ, ಅದೇ ರೀತಿ ಈ ಒಂದು ವಿಚಾರ ಸಾಗರ, ವಿಚಾರ ಚಂದ್ರೋದಯ, ವೃತ್ತಿ ಪ್ರಭಾಕರ ಈ ಎಲ್ಲ ಗ್ರಂಥಗಳ ಹಿಂದೆ ಕನ್ನಡದಾಗ ಕುಂತು ಟ್ರಾನ್ಸ್ಲೇಟ್ ಮಾಡಿದವರು ನಮ್ಮ ಮಹಾಲಿಂಗಪುರದ ಸಹಜಾನಂದ ಶ್ರೀಗಳು ಮತ್ತು ರಾಮಚಂದ್ರ ಮೇತ್ರಿ ಅವರು. ಅವರಿಗೂ ವಯಸ್ಸಾಗ್ಯದ, ಆದಷ್ಟು ಬೇಗ ಪ್ರೋಗ್ರಾಮ್ ಹಾಕೊಳ್ರಿ. ಪ್ರತಿ ತಿಂಗಳ ಒಂದು ಸತ್ಸಂಗ ಇರ್ತದ ಅವ್ರದ್ದು. ಅವತ್ತಿನ ದಿವಸ ಸತ್ಸಂಗ ದಿವಸ ಹೋಗ್ಬೇಕು. ನಮ್ಮ ವಾರ್ಷಿಕೋತ್ಸವಕ್ಕೆ ಅದಕ್ಕೆ ಏನು ಸಂಬಂಧ ಇಟ್ಕೊಳಕ್ ಹೋಗ್ಬೇಡ್ರಿ. ಒಂದು ತಿಂಗಳು, ಯಾವ ತಿಂಗಳು ಹೋಗ್ಬೇಕಂತೀರಿ, ಇನ್ನೂ 1 ತಿಂಗಳು ಬಿಟ್ಟು, 2 ತಿಂಗಳು ಬಿಟ್ಟು, 3 ತಿಂಗಳು ಬಿಟ್ಟು ಆ ಮೇತ್ರಿ ಅವ್ರ ಫೋನ್ ನಂಬರು ಅಡ್ರೆಸ್ಸು ತಗೊಂಡು ಅಲ್ಲೊಂದು ಸಾರಿ ಹೋಗಿ ಬರೋಣ. ಮತ್ತೆ ಈ ಮಾಲಿಂಗಪುರದವ್ರ ಹತ್ರ ಒಂದು ಸಾರಿ ಹೋಗಿ ಅವರಿಗೆ ಸನ್ಮಾನ ಮಾಡಿ ಅವರ ಆಶೀರ್ವಾದ ತಗೊಂಡು ಬರೋಣ. ಏನಂತೀರಿ ಇದಕ್ಕ? ಯಾಕಂದ್ರೆ ಉಪಕಾರ ಸ್ಮರಿಸೋದು ಬಹಳ ಮುಖ್ಯ ಅದ. ಅಲ್ಲಿಂದ ಇಲ್ಲಿ ತನಕ ಈ ಸಾಹಿತ್ಯ, ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸಗಳನ್ನ ಓದಿ ಅರಗಿಸಿಕೊಂಡು ನಿಶ್ಚಲ್ ದಾಸರು ಏನೋ ಗ್ರಂಥ ಬರೆದು ಇಟ್ಟರು. ಅದು ತಿಳಿಲಾರ್ದಂಗಾಗಿದ್ದಕ್ಕೆ ಪೀತಾಂಬರ್ಜಿಯವರು ಅದನ್ನು ಸರಳಗೊಳಿಸಿದ್ರು. ಅದು ಹಿಂದಿದಾಗ ಇತ್ತು ಅಂದ್ರೆ ನಾವು ಹಿಂದಿದಾಗ ಹೇಳಿದ್ರೆ ಗುರುಮ ಅಂತ ಹೇಳ್ತಾರಲ್ಲ, ಈಗ ಹಿಂದಿದಾಗ ಪ್ರವಚನ ಬೇಕಾದಂಗೆ ಹೇಳ್ತಾರೆ. ವಿಚಾರ ಚಂದ್ರೋದಯ, ವಿಚಾರ ಸಾಗರ ಹಿಂದಿದಾಗೆ ಹೇಳ್ತಾರೆ. ನಮ್ಗೆಲ್ಲಿ ತಿಳಿತೈತೆ ಅಂತ ಪರಿ. ಈಗ ಇವ್ರು ಕನ್ನಡದಾಗ ಇವ್ರು ಮಾಡ್ಯಾರ ಅನ್ನೋದಕ್ಕೆ ನಮಗೆ ಇದು ತಿಳಿಲಕತ್ತದ ಮಾತೃಭಾಷೆ ಒಳಗೆ. ಅದಕ್ಕೆ ಅವರಿಬ್ಬರ ಉಪಕಾರ ಸ್ಮರಣೆ ನಾವು ಭಾವಪೂರ್ಣವಾಗಿ ಅಲ್ಲಿ ಹೋಗಿ ಅವ್ರ ಸತ್ಸಂಗದಾಗ ಅಟೆಂಡ್ ಆಗಿ ಒಂದು ದಿವಸ ಪ್ರೋಗ್ರಾಮ್ ಹಾಕೊಳ್ರಿ, ಹೋಗಿ ಬಂದ್ಬಿಡೋಣ. ಸನ್ಮಾನ ಮಾಡಿ ನಮ್ಮ ಕಡೆಯಿಂದ ಎಷ್ಟಾಗ್ತದ ಕಾಣಿಕೆ ಕೊಟ್ಟು ಅವ್ರಿಗೆ ಒಳ್ಳೆ ಒಂದು ಭವಿಷ್ಯ, ಒಳ್ಳೆ ಒಂದು ಭಾವ ವ್ಯಕ್ತಪಡಿಸಿ ಬರೋಣ ಅಂತ ಒಂದು ಸಂಕಲ್ಪ ಅದ. ಆ ಇಬ್ಬರು ಮಹಾತ್ಮರ ಫೋಟೋಗಳನ್ನು ನಾವು ಮಾಡಿಸ್ಬೇಕು, ಮಾಡಿಸಿ ಮನೆಗೆ ಇಟ್ಕೋಬೇಕು. ಆಯ್ತು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2. ಆದಿರೇವಣ ಸಿದ್ಧ ಶಿವಾಚಾರ್ಯರು ಸ್ವಯಂ ಜ್ಯೋತಿ ವಿಶ್ವಗುರು ಕ್ರಿಸ್ತಪೂರ್ವ
1500. ಈ ಒಂದು ಸಂಶೋಧನಾತ್ಮಕ ಗ್ರಂಥಕರ್ತರು ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯರು. ಇವರು ಈ ಒಂದು ಗ್ರಂಥದಲ್ಲಿ ಆದಿರೇವಣ ಸಿದ್ಧರು ಈ ಯಾರಿಗಪ್ಪ ಚೋಳ, ಯಾವ ಚೋಳದು, ಸತ್ಯೇಂದ್ರ ಚೋಳ ಮಹಾರಾಜ್. ಸತ್ಯೇಂದ್ರ ಚೋಳ ಮಹಾರಾಜರಿಗೆ ಉಪದೇಶ, ಸಿದ್ಧಾಂತದ ಉಪದೇಶ, ವೀರಶೈವ ಸಿದ್ಧಾಂತದ ಉಪದೇಶ, ಶಟಸ್ಥಲ ಸಿದ್ಧಾಂತದ ಉಪದೇಶ, ಲಿಂಗದೀಕ್ಷೆ ಮಾಡ್ತಾ ತ್ರಿವೇಣಿ ಸಂಗಮ ರೂಪವಾದ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಪಂಚಾಚಾರಗಳನ್ನೆಲ್ಲ ಮುಗಿಸಿದೆವು, ಅಷ್ಟಾವರಣನು ಮುಗಿಸಿವಿ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಮಂತ್ರ, ಪಾದೋದಕ, ಪ್ರಸಾದ ಎಂಬ ಅಷ್ಟಾವರಣ, ಮತ್ತೆ ಲಿಂಗಾಚಾರ, ಶಿವಾಚಾರ, ಸದಾಚಾರ, ಗಣಾಚಾರ, ವೃತ್ತಾಚಾರ ಎನ್ನುವ ಪಂಚ ಆಚಾರಗಳ ಬಗ್ಗೆ ಹೇಳಿದ್ದಾಯಿತು. ಮುಂದೆ ಭಕ್ತಸ್ಥಲ, ಮಹೇಶ ಸ್ಥಳನೂ ಹೇಳಿವಿ. ಶಟಸ್ಥಲದ ಪೈಕಿ ಪ್ರಸಾದಿ ಸ್ಥಳದ ಬಗ್ಗೆನೂ ಹೇಳಿ ಆಗ್ಯದಲ್ರಿ. ಭಕ್ತಸ್ಥಲದೊಳಗ ವೀರಶೈವನು ಸದಾಚಾರ ನಿರತನಾಗಿ, ಸದಾಚಾರ ಅಂದ್ರೆ ಲಿಂಗಾಂಗಿಯಾದವನು ತ್ರಿಕಾಲಗಳಲ್ಲಿಯೂ ತ್ರಿಕರಣ ಶುದ್ಧಿಯಿಂದ ಗುರುಲಿಂಗ ಜಂಗಮರ ಸೇವೆ, ಅತಿಥಿ ಅಭ್ಯಾಗತರ ಸೇವೆ, ಅಹಿಂಸಾವೃತ, ಸಕಲರ ಹಿತಕ್ಕಾಗಿ ಶ್ರಮಿಸುತ್ತಾ ಪರಸತಿ ಪರಧನಿಗಳನ್ನು ಆಶಿಸದೆ ಇರುವುದೇ ಸದಾಚಾರ. ಬಸವಣ್ಣವ್ರು ಹೇಳಿದ್ರು, ಹರಿವ ಹಾವಿಗಂಜೆ, ಉರಿವ ಕೊಳ್ಳಿಗಂಜೆ, ಮತ್ತೆ ಎಂಥದು, ಹರಿವ ಹಾವಿಗಂಜೆ, ಉರಿವ ಕೊಳ್ಳಿಗಂಜೆ, ಒಂದಕ್ಕಂಜುವೆ ಒಂದಕ್ಕಳಕುವೆ. ಎಂಥದ್ದು ಕಂತೀನಿ ಅಂತಾರವರು, ಪರಸತಿ ಪರಧನ್ಯವೆಂಬ ಜೂಬಿಗಂಜುವೆ ಕೂಡಲ ಸಂಗಮ ದೇವ. ಪರಸತಿ ಪರಧನ ಅಂತಂದ್ರ ಕಂಬಳಿ ಹುಳಕ್ಕಂತಾರೆ. ಕಂಬಳಿ ಹುಳ ಹಂಗೆ ಸೇರ್ತಂದ್ರೆ ಏನಾಗ್ತದ ಪರಿಸ್ಥಿತಿ, ಹಂಗದು ಭಕ್ತಸ್ಥಲ. ಮತ್ತೆ ಇನ್ನ ಒಂದು ಮಹೇಶ ಸ್ಥಳ ಅಂದ್ರೆ ಹೀಗೆ ಭಕ್ತ ನೆನೆಸಿದವನು ಪರಧನ ಪರಸ್ತ್ರೀಗಳ ವ್ಯಾಮೋಹವನ್ನು ತ್ಯಜಿಸಿ ಸದ್ಭಾವನೆಯಿಂದ ಲಿಂಗದಲ್ಲೇ ನಿಷ್ಠೆ, ನನಗೇನು ಲಿಂಗನೇ ಸಾಕು, ಲಿಂಗನೇ ಬೇಕು ಅನ್ನೋಂಥದ್ದು ಒಂದು ನಿಷ್ಠೆ ಬೆಳೆಸ್ಕೋತಾನ. ಮುಂದೆ ಪ್ರಸಾದಿ ಸ್ಥಳದೊಳಗ ಏನಾಗ್ತಾನಪ್ಪ ಮಹೇಶ, ಹೋಗಿ ಪ್ರಸಾದಿ ಹೆಂಗಾಗ್ತಾನಂದ್ರೆ ಇಷ್ಟಲಿಂಗಕ್ಕೆ ಅರ್ಪಿಸಿದ ಪ್ರಸಾದವನ್ನಲ್ಲದೆ ಬೇರೆ ಏನನ್ನು ಸೇವಿಸದೆ ಸದಾ ಲಿಂಗಭರಿತನಾಗಿ ಪ್ರಸಾದ ಕಾಯದಿಂದಿರುತ್ತಾ ಪ್ರಸಾದಿ ಎನಿಸುತ್ತಾನೆ. ಅದಕ್ಕೆ ಪ್ರಸಾದಿ ಹ್ಯಾಂಗಿರ್ತಾನ ಅನ್ನೋದ್ರ ಬಗ್ಗೆ ಪರಮಾತ್ಮನಿಗೆ ಅರ್ಪಿಸಿನೇ ಅವ ಎಲ್ಲ ಭೋಗಗಳನ್ನ ಸ್ವೀಕಾರ ಮಾಡ್ತಿರ್ತಾನ. ಅದು ಹೆಂಗಿರ್ತಾನ ಅನ್ನೋದಕ್ಕ ಒಂದು ವಿಚಾರ ಏನದಂದ್ರೆ, ಊಟ ಮಾಡುವಾಗ ಹೆಂಗಿರ್ಬೇಕು ಅನ್ನೋದು ಹೇಳ್ತಾರೆ. ಪ್ರಸಾದ ಅಂದ್ರೆ ಉಂಡು ಉಳಿಸದೆ ಬರ್ಕೋಬೇಕಿದು. ಉಂಡು ಉಳಿಸದೆ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ ನೀಡ್ಕೋಬೇಕು, ಹೆಚ್ಚಿಗೆ ನೀಡ್ಕೋಬಾರ್ದು. ನೀಡ್ಕೊಂಡ್ಕೆ ಸಾಕಂತೇಳಿ ಅದ್ರ ತಾಟಿನಾಗ ಬಿಡ್ತಾರಲ್ಲ, ಅದು ಶರಣ ಧರ್ಮಕ್ಕೆ ಸಲ್ಲದ್ದು. ಮತ್ತೇನದ, ಕೊಂಡು ಮರುಳದೆ, ಸಿಕ್ಕಾಪಟ್ಟೆ ತಿಂದು ವಾಂತಿ ಬರಂಗ ಆಗಬಾರ್ದು. ಮರುಳದಂದ್ರೆ ವಾಂತಿ ಬರೋದು, ತಿಂದದ್ದು ಮತ್ತೆ ಮರುಳೋದು, ವಾಂತಿ ಬರೋದು. ಇನ್ನ ಒಂದು ಏನಪ್ಪ ಮಾಡ್ತಾರಪ್ಪ ಅಂದ್ರೆ ಕೊಂಡು ಮರುಳೋದು ಅಂತಂದ್ರ, ಊಟ ಮಾಡ್ಲಕ್ಕೆ ಆಲಿಲ್ಲ ಅಂತಂದ್ರ ಒಂದಿಷ್ಟು ಕವರ್ನಾಗ ಹಾಕಿ ಕೊಡ್ರಿ, ಇಲ್ಲ ಪಾರ್ಸಲ್ ಕಟ್ಟಿ ಕೊಡ್ರಿ, ಮನೆಗೆ ಹೋಗಿ ತಿಂತೀವಿ ಅಂತಾರಲ್ಲ, ಅಂಥವೆಲ್ಲ ಮಾಡ್ಲಕ್ಕೆ ಹೋಗ್ಬಾರ್ದು. ಕೊಂಡು ಮರುಳದೆ. ಮತ್ತೆ ಬಾಯಿ ಇಚ್ಛೆಗೆ ರುಚಿಯನ್ನು ಅರಸದೆ, ಟೇಸ್ಟ್ ಸಲುವಾಗಿ ಟೇಸ್ಟ್ ಆದ ಟೇಸ್ಟ್ ಇಲ್ಲ ಅಂತೇಳಿ ಒಂದಿಟ್ಟು ಹೆಚ್ಚ ಒಂದಿಟ್ಟು ಕಡಿಮೆ ತಿನ್ನಂತ ಕೆಲಸ ಮಾಡಬಾರ್ದು. ರುಚಿಯನ್ನು ಅರಸದೆ. ಮತ್ತು ಊಟ ಮಾಡುವಾಗ ನಮ್ಮ ತಟ್ಟೆಯಿಂದ ಒಂದು ಹನಿ ಪ್ರಸಾದ ಹೊರಗೆ ಚೆಲ್ಲಬಾರ್ದು. ತುಂತುರು ಹನಿ ಹಾರದೆ, ಇವೆಲ್ಲ ಬರ್ಕೋಬೇಕು. ಉಂಡು ಉಳಿಸದೆ, ಕೊಂಡು ಮರುಳದೆ, ಬಾಯಿ ಇಚ್ಛೆಗೆ ರುಚಿಯನ್ನು ಅರಸದೆ, ತುಂತುರು ಹನಿ ಹಾರದೆ, ಮುಂದ ದ್ರವಗುಂದದೆ,
ದ್ರವಗುಂದದೆ ಅಂತಂದ್ರೇನು, ಊಟ ಮಾಡಿದ್ಮೇಲೆ ಪ್ಲೇಟ್ ಒಳಗ ಒಂದು ಚೂರು ಹಸಿ ಉಳಿಬಾರ್ದು. ಏನ್ ಮಾಡ್ಬೇಕು, ಎಲ್ಲ ಊಟ ಮುಗಿದ್ಮೇಲೆ ಆ ತಟ್ಟೆ ಒಳಗೆ ಕೈ ತೊಳ್ಕೋಬೇಕು. ಕೈಗೆ ಹಚ್ಚಿದ ಪ್ರಸಾದ ಅಮೃತ. ಆಮೇಲೆ ತಟ್ಟೆಯನ್ನೆಲ್ಲ ಕೈಯಾಡಿಸಿ ಆ ತಟ್ಟೆ ಒಳಗೆ ಏನು ಹತ್ತದ ಪ್ರಸಾದ ಅದೆಲ್ಲ ಓಟು ಅದ್ರ ಬಿಡ್ಬೇಕಾದ್ರಾಗ ನೀರಾಗ ಬಿಡಂಗ ತಿಕ್ಬೇಕ. ತಿಕ್ಕಿ ತೊಳ್ಕೊಂಡು ಚಲೋ ಮೊದಲು ಸ್ವಚ್ಛ ತಟ್ಟೆ ಪ್ಲೇಟ್ ತಗೊಂಡು ಇವೆಲ್ಲ ಮಾಡ್ಬೇಕು. ಎಲ್ಲ ತಗೊಂಡು ಅದನ್ನೇನ್ ಮಾಡ್ಬೇಕು, ಪ್ರಸಾದ ಸ್ವೀಕಾರ ಮಾಡ್ಬೇಕು. ಅದ್ರೊಳಗ ತಟ್ಟೆಗೆ ಎಲ್ಲ ಕುಡಿದ್ಮೇಲೆ ತಟ್ಟೆ ಒಳಗೆ ಹಸಿ ಉಳಿತದಲ್ಲ, ಆ ಹಸಿ ಅಂಗೈಯಾಗಿ ತಗೊಂಡು ಮೈಯೆಲ್ಲ ಹಚ್ಕೋಬೇಕದು. ಮೈಗೆಲ್ಲ ಹಚ್ಕೋಬೇಕು. ಅದೇ ಪ್ರಸಾದ ತುಂತುರುವನಿ ಆಹಾರದೇ ದ್ರವಗುಂದದೆ. ಆ ತಟ್ಟೆ ಒಳಗೆ ಒಂದ್ ಚೂರು ಹಸಿ ಇರಬಾರ್ದು, ಹಂಗಾಗ್ಬೇಕು. ಆಮೇಲೆ ಅದಕ್ಕೆ ವಿಭೂತಿ ಹೆಚ್ಚಿಟ್ಬಿಡ್ಬೇಕು. ಮತ್ತೊಬ್ರು ಯಾರು ಊಟ ಮಾಡ್ಲಕ್ ಬರ್ಬೇಕು, ಹಂಗಾಗ್ಬೇಕು ಅದು ತಟ್ಟೆ. ದ್ರವಗುಂದದೆ. ಮತ್ತೆ ಲಿಂಗ ನಿರೀಕ್ಷೆ ತಪ್ಪದೆ. ಏನ್ ಮಾಡ್ಬೇಕು, ಪರಮಾತ್ಮ ಪ್ರತಿಯೊಂದು ತುತ್ತು ತಿನ್ನೋದಕ್ಕೆ ಹಸಿವು ಮಾಡಿದವನು ನೀನೇ, ದುಡಿಲಕ್ಕೆ ಶಕ್ತಿ ಕೊಟ್ಟವನು ನೀನೇ, ತುತ್ತು ಮಾಡಿ ಬಾಯಿಗೆ ಇಟ್ಕೊಳ್ಳಕ್ಕೆ ಕೈಯಾಗ ಶಕ್ತಿ ಕೊಟ್ಟವನು ನೀನೇ, ದುಡಿದ ಅನ್ನ ಸಂಪಾದಿಸ್ಲಿಕ್ಕೆ ನನಗಿವೆಲ್ಲ ಅಡಿಗೆ ಮಾಡ್ಕೊಳಕ್ ವ್ಯವಸ್ಥೆ ಮಾಡಿದವನು ನೀನೇ, ಎಲ್ಲ ನಿಂದೇ ಅಪ್ಪ ಪರಮಾತ್ಮ, ನಂದೇನದ ಅಂತೇಳಿ ಲಿಂಗ ನಿರೀಕ್ಷೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ. ಶಿವ 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 ಶರಣ 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 ಅಂತಿರ್ಬೇಕು ತುತ್ತಿಗೆ. ಏನ್ ಮಾಡ್ಬೇಕು, ಸಾವಧಾನದಿಂದ, ಸಾವಧಾನ ನಿಧಾನ ಊಟ ಮಾಡ್ಬೇಕು. ಅವಸರ ಮಾಡಿ ನುಂಗಬಾರದು. ಸಾವಧಾನದಿಂದ ಈ ಸಪ್ತವಿಧ ಭಕ್ತಿ ಹಿಡಿದು ತ್ರಿವಿಧ ಪ್ರಸಾದವ ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ ಅಂತ ಹೇಳ್ತಾರೆ. ಬಹಳ ಎಚ್ಚರಿಕೆ ಇರಬೇಕು. ಈ ರೀತಿ ಭಕ್ತಿ ಹಿಡಿದು ತ್ರಿವಿಧ ಪ್ರಸಾದಗಳು ಗುರುಲಿಂಗ ಜಂಗಮಕ್ಕೆ ತನು ಮನ ಧನಗಳನ್ನ ಅರ್ಪಿಸಿ ಅದು ಪ್ರಸಾದ ರೂಪ ಮಾಡ್ಕೋಬೇಕು ಅನ್ನಂತ ವಿಚಾರ ಹೇಳ್ತಾರೆ. ಈ ರೀತಿ ಪ್ರಸಾದಿ ಸ್ಥಳದ್ದು ಊಟ ಮಾಡುವಾಗ ಹೆಂಗಿರ್ಬೇಕು ಅನ್ನೋದು ಈ ಪಾಯಿಂಟ್ ಹೇಳ್ಬೇಕಾಗಿತ್ತು. ಪ್ರಸಾದಿ ಆದ್ಮೇಲೆ ಪ್ರಾಣಲಿಂಗಿ ಸ್ಥಳ ಅನ್ನೋ ವಿಷಯ ನಾಳೆ ಹೇಳೋಣ ಅಂತ ಹೇಳಿ ಇವತ್ತಿನ ವಿಚಾರ ಇಲ್ಲಿಗೆ ಮುಗಿಸಿಬಿಡ್ತೀನಿ. ಟೈಮ್ ಆಗ್ಲಿಕ್ಕತ್ತದ. ಮತ್ತೆ ಯಾರು ಮಾತನಾಡೋರಿದ್ರು ಮಾತನಾಡ್ರಿ. ಆ ಕಡೆ ಮನೆಯಾಗ ಸ್ವಲ್ಪ ಏನ್ರಿ, ಮಂತ್ರ ಧ್ಯಾನ ಮರೆಯದೆ ತುತ್ತಿಗೊಮ್ಮೆ ಶಿವಶರಣ ಸಾವಧಾನದಿಂದ ಮುಂದೆ ನಾಳೆ ಹೇಳಿದ್ರೆ ನಡೀತದ್ರೆ. ಇದು ಪೇಜ್ ಮುಚ್ಚಿಬಿಟ್ಟೆ. ಹೇಳ್ರಿ. ಮಂತ್ರ ಧ್ಯಾನ ಮರೆಯದೆ ಸಾವಧಾನದಿಂ ಈ ಸಪ್ತವಿಧ ಭಕ್ತಿಯನ್ನು ಹಿಡಿದು, ಭಕ್ತಿ ಹಿಡಿದು ಸಪ್ತವಿಧ ಅವೇ ಉಂಡು ಉಳಿಸದೆ ಕೊಂಡು ಮರಳದೆ ಒಂದು ಎಳೆಂಟು ಹೇಳ್ಯಾರಲ್ಲ. ಈ ಸಪ್ತವಿಧ ಭಕ್ತಿ ಸಪ್ತವಿಧ ಭಕ್ತಿ ಹಿಡಿದು ತ್ರಿವಿಧ ಪ್ರಸಾದವ ತ್ರಿವಿಧ ಲಿಂಗಕ್ಕೆ ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ. ಬಹಳ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿರ್ಬೇಕು. ಪ್ರಸಾದ ಊಟ ಮಾಡುವಾಗ ಅದು ಪರಮಾತ್ಮನ ಜೊತೆಗೆ ನಮ್ಮದು ಇಂಟ್ರಾಕ್ಷನ್ ಇರ್ಬೇಕು. ಊಟ ಮಾಡುವಾಗ ಪದಾರ್ಥನು ಅವನೇ, ಪ್ರಸಾದನು ಅವನೇ, ನೈವೇದ್ಯನು ಅವನೇ, ಮಾಡವನು ಅವನೇ, ಉಣವನು ಅವನೇ ಅಂತ. ಮತ್ತೇನು, ಅವರು ಉಂಡು ಉಳಿಸದೆ ತಿಂದು ಮಲಗದೆ ತುತ್ತು ತುತ್ತಿಗೆ ಶಿವಮಂತ್ರವನ್ನು ನೆನೆಯುತ್ತಾ ಸ್ವೀಕರಿಸಬೇಕು ಅಂತ ಹೇಳಿ ಇಷ್ಟು ಹೇಳ್ತಿರ್ತಾರೆ. ಹೌದು, ಬಹು ಎಚ್ಚರ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಮತ್ತಾರು ಮಾತಾಡ್ತೀರಾ? ಮುಗಿಸ್ಬಿಡ್ತೀರಾ? ಟೈಮ್ ಆಗ್ಯದ. ಆಯ್ತು, ಮುಗಿಸ್ಬಿಡ್ರಿ.